ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಆರೋಗ್ಯದ ದಿನಚರಿ. ಒಂದು ಶಿಸ್ತುಬದ್ಧ ದಿನಚರಿ ಇರುವಂತೆ ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಪ್ರತಿ ಬೇಗ ಮಲಗಿ ಬೇಗ ಹೇಳಬೇಕು. ಮಲಗುವಾಗ ಎಡಮಗ್ಗಲಿನಿಂದ ಮಲಗಿ ಬಲಮಗ್ಗಲಿನಿಂದಲೇ ಹೇಳಬೇಕು. ಹಾಸಿಗೆ ತುಂಬ ದಪ್ಪವಿರದೆ ದಿಂಬು ತೆಳ್ಳಗಿರಬೇಕು. ತುಂಬ ಹೊತ್ತು ಮಲಗಬಾರದು. ಬೆಳಗ್ಗೆ ಎದ್ದ ತಕ್ಷಣ ಬಾಯಿ ತೊಳೆದು 1 ಲೋಟ ತಾಮ್ರದ ಪಾತ್ರೆಯಲ್ಲಿ ನೀರು ಸೇವಿಸಿರಿ. ಮಲಮೂತ್ರ ವಿಸರ್ಜನೆ ನಂತರ ಕನಿಷ್ಠ ಅರ್ಧ ಗಂಟೆಯಿಂದ 1 ಗಂಟೆವರೆಗೆ ವೈಯಕ್ತಿಕ ಅಥವಾ ಸಾಮೂಹಿಕ ವ್ಯಾಯಾಮ, ಯೋಗಾಸನ, ಪ್ರಾಣಾಯಾಮ ಹಾಗೂ ಸೂರ್ಯ ನಮಸ್ಕಾರ ಮಾಡುವುದು ಒಳಿತು. ಶಾರೀರಿಕ ಕ್ರಿಯೆ ನಂತರ ಸ್ನಾನ ಕಡ್ಡಾಯ. ಸ್ನಾನವನ್ನು ನಿತ್ಯ ತಲೆಯಿಂದಲೇ ಮಾಡಬೇಕು. ತುಂಬ ಬಿಸಿ ನೀರು ಮಾಡಬಾರದು. ಸ್ನಾನಕ್ಕೆ ಕಡಲೆ ಹಿಟ್ಟು, ಹೆಸರು ಹಿಟ್ಟು, ಅಕ್ಕಿ ಹಿಟ್ಟು ತುಂಬ ಒಳ್ಳೆಯದು. ತಲೆಗೆ ಸೀಗೆಕಾಯಿ ಚೂರ್ಣ ಉಪಯೋಗಿಸಿ. ವಾರಕ್ಕೊಮ್ಮೆ ಅಭ್ಯಂಗ ಸ್ನಾನ ತುಂಬ ಒಳ್ಳೆಯದು. ಮಾಲಿಷ್ಗೆ ಎಳ್ಳೆಣ್ಣೆ, ಸಾಸಿವೆ ಎಣ್ಣೆ, ಬಾದಾಮಿ ಎಣ್ಣೆ, ಕೊಬ್ಬರಿ ಎಣ್ಣೆ ಹಾಗೂ ಎಳ್ಳೆಣ್ಣೆ ಕೂಡ ಉಪಯೋಗಿಸಬಹುದು. ತಲೆಗೆ ಕೊಬ್ಬರಿ ಎಣ್ಣೆ, ಬಾದಾಮಿ ಎಣ್ಣೆ, ಎಳ್ಳೆಣ್ಣೆ ಹಾಗೂ ಹಚ್ಚಬಹುದು. ಸ್ನಾನದ ನಂತರ ಮೈಯನ್ನು ಹತ್ತಿಯಿಂದ ತಯಾರಿಸಿದ ಉರುಟಾದ ವಸ್ತು ಉಪಯೋಗಿಸಿ ಒರೆಸಿಕೊಳ್ಳುವುದು. ಮೈಗೆ ಪೂರ್ಣ ಹತ್ತಿಯಿಂದ ತಯಾರಿಸಿದ ನೈಸರ್ಗಿಕ ಬಣ್ಣದ ಮೃದುವಾದ ಸಾಂಪ್ರದಾಯಿಕ ಬಟ್ಟೆಗಳನ್ನು ಉಪಯೋಗಿಸುವುದು. ಒತ್ತಡ ಕಡಿಮೆ ಮಾಡಿಕೊಳ್ಳಲು ಬೆಳಗ್ಗೆಯಿಂದ ರಾತ್ರಿಯವರೆಗೆ ಎಲ್ಲ ಕೆಲಸಗಳ ಪಟ್ಟಿ ಮಾಡಿಕೊಂಡು ಸಮಯಕ್ಕೆ ಸರಿಯಾಗಿ ಮಾಡಿ ಮಲಗುವುದು. ಎಲ್ಲ ಕೆಲಸಗಳ ಮಧ್ಯೆ ಸಮಯಕ್ಕೆ ಸರಿಯಾಗಿ ಶಾಂತ ರೀತಿಯಿಂದ ಊಟ ಮಾಡುವುದು. ಊಟದ ಮಧ್ಯೆ ಹೆಚ್ಚು ನೀರು ಸೇವಿಸಬಾರದು. 20 ನಿಮಿಷದ ನಂತರ ಹೆಚ್ಚು ನೀರು ಸೇವಿಸಬೇಕು. ಊಟಕ್ಕೆ ಮೊದಲು ನೀರು ಸೇವಿಸಬಾರದು. ಪ್ರತಿ ಊಟದ ಮೊದಲು ಸಾಧ್ಯವಾದರೆ ಹಣ್ಣು ಸೇವಿಸುವುದು ತುಂಬ ಒಳ್ಳೆಯದು. ಊಟದಲ್ಲಿ 35% ರಸ ಆಹಾರವಿರುವುದು ಒಳ್ಳೆಯದು. ಊಟಕ್ಕೆ 6 ರುಚಿಗಳು, ಅದರಲ್ಲಿ ಉಪ್ಪು, ಸೈಂದ್ರ ಲವಣ ಉಪಯೋಗಿಸುವುದು. ಖಾರ, ಕಾಳು ಮೆಣಸು ತುಂಬ ಒಳ್ಳೆಯದು. ಹುಳಿ, ನಿಂಬೆಹಣ್ಣು ಉಪಯೋಗಿಸುವುದು. ಸಿಹಿ, ಬೆಲ್ಲ ಉಪಯೋಗಿಸುವುದು. ಕಹಿ ಹೆಚ್ಚು ಬಳಸಬೇಕು. ಒಗರು ಹೆಚ್ಚು ಬಳಸಬೇಕು. ಉದಾಹರಣೆ ಇಂಗು, ಮೆಂತ್ಯ, ಹಾಗಲಕಾಯಿ, ಕರಿಬೇವು, ಕಷಾಯ ಇತ್ಯಾದಿ. ಅತ್ಯುತ್ತಮ ಆರೋಗ್ಯಕ್ಕಾಗಿ ರಾಸಾಯನಿಕ ಮುಕ್ತ ಆಹಾರ ಬಳಸಬೇಕು. ದೇಶಿ ಆಕಳ ಹಾಲು, ಮೊಸರು, ತುಪ್ಪ ಉಪಯೋಗಿಸುವುದು. ಹೆಚ್ಚು ಬೇಯಿಸದೇ ಇರುವ ಆಹಾರ ಉಪಯೋಗಿಸುವುದು ಒಳ್ಳೆಯದು. ಉದಾಹರಣೆ ಹಸಿರು ತರಕಾರಿ, ಮೊಳಕೆ ಕಾಳು, ಕಾಯಿ, ತರಕಾರಿಗಳು, ಹಣ್ಣು. ಮನುಷ್ಯನ ರೋಗಕ್ಕೆ ಒಟ್ಟು 7 ಕಾರಣಗಳು. ಅತಿ ಒತ್ತಡ, ಅತಿ ಶ್ರಮ, ಅತಿ ಲಂಘನ, ಅತಿ ಮೈಥುನ. ಮನುಷ್ಯನ ರೋಗಕ್ಕೆ ಒಟ್ಟು 7 ಕಾರಣಗಳು. ಅತಿ ಒತ್ತಡ, ಅತಿ ಶ್ರಮ, ಅತಿ ಲಂಘನ, ಅತಿ ಮೈಥುನ, ಅಜಾಗರೂಕತೆ, ದುಷ್ಟ ವ್ಯಸನ, ಅತಿ ವಿರಾಮ. ಅತಿಯಾದ ನಿಷ್ಪ್ರಯೋಜಕಗಳ ಮೇಲೆ ಮನಸ್ಸು ತೊಡಗಿಸಿ ಒತ್ತಡಕ್ಕೆ ಒಳಗಾಗುವುದು ನಿಲ್ಲಿಸಿ. ಚಿಂತೆ ಬಿಟ್ಟು ಉತ್ತಮ ಚಿಂತನೆ ಮಾಡುವುದು. ಶರೀರ ಶಕ್ತಿಗಿಂತ ಹೆಚ್ಚು ಶ್ರಮ ವಹಿಸಿ ವಿಶ್ರಾಂತಿ ಇಲ್ಲದೆ ದುಡಿಯುವುದನ್ನು ಬಿಟ್ಟು ಅರಿತು ಹಿತವಾಗಿ ಪರಿಶ್ರಮದಿಂದ ಕೆಲಸ ಮಾಡುವುದು. ಅತಿಯಾದ ನಿಯಮವಿಲ್ಲದ ಉಪವಾಸ ಮಾಡುವುದು ಬಿಟ್ಟು ಸಮಯಕ್ಕೆ ಸರಿಯಾಗಿ ಕ್ರಮಬದ್ಧ ಉಪವಾಸದಿಂದ ಮಾತ್ರ ಲಗ್ನಂ ಪರವೈಷಧಂ. ಅತಿಯಾದ ನಿಯಮವಿಲ್ಲದ ಉಪವಾಸ, ನಿಯಮವಿಲ್ಲದ ಭೋಗಪೇಕ್ಷೆಯಿಂದ ಆರೋಗ್ಯ ಕೆಟ್ಟು ಜೀವನದಲ್ಲಿ ಸ್ವಾರಸ್ಯವಿಲ್ಲದಂತಾಗುತ್ತದೆ. ಆದುದರಿಂದ ಅದರ ಬಗ್ಗೆ ಅರಿವಾಯಿತು ಆರೋಗ್ಯವಂತರಾಗುವುದು. ಅಜಾಗರೂಕತೆಯಿಂದ ಅಪಘಾತಗಳು, ದುರಂತಗಳು ಹೆಚ್ಚಾಗಿವೆ. ಜಾಗೃತೆ ಒಳ್ಳೆಯದು. ದುಶ್ಚಟವು ಒಂದು ಮಹಾರೋಗ, ಮಾನಸಿಕ ದೌರ್ಬಲ್ಯ. ಇದರಿಂದ ಅಕಾಲದಲ್ಲಿ ನಿಶಕ್ತಿ ಹಾಗೂ ಮಹಾರೋಗಕ್ಕೆ ತುತ್ತಾಗದೆ ದುಶ್ಚಟದಿಂದ ದೂರವಿದ್ದು ಆರೋಗ್ಯವನ್ನು ಕಾಪಾಡುತ್ತದೆ. ಹೆಚ್ಚು ವಿಶ್ರಾಂತಿ ಎಂದರೆ ಅರ್ಥದಲ್ಲಿ ದಾರಿದ್ರ್ಯವೇ ಎನಿಸುತ್ತದೆ. ನಾವು ಯಾವಾಗಲೂ ನಮಗೆ ಶಕ್ತಿ ಇರುವಷ್ಟು ಮನಸ್ಸಿಗೆ ಹಿಡಿಸುವ ಕೆಲಸವನ್ನು ಮಾಡುತ್ತಾ ಹಿತಮಿತವಾದ ವಿಶ್ರಾಂತಿ ಪಡೆಯುವುದು ಒಳ್ಳೆಯದು. ಆರೋಗ್ಯ ನೀಡಿದೆ. ನಿತ್ಯವೂ ಶರೀರ ವಿಶ್ರಾಂತಿಗೆ ನಿದ್ದೆ, ಮನಸ್ಸಿಗೆ ವಿಶ್ರಾಂತಿ, ಕರುಳಿನ ವಿಶ್ರಾಂತಿಗೆ ಉಪವಾಸವನ್ನು ನಿರಂತರವಾಗಿ ಧ್ಯಾನ ಮಾಡಿ ಆರೋಗ್ಯ ಕಾಪಾಡಿ. ತುಳಸಿ ಕಷಾಯ, ಅಮೃತ ಬಳ್ಳಿ ಕಷಾಯವನ್ನು ಆಗಾಗ ಸೇವಿಸುವುದರಿಂದ ಯಾವುದೇ ಮಾರಕ ಹಾಗೂ ಸಾಂಕ್ರಾಮಿಕ ರೋಗಗಳು ಬರುವುದಿಲ್ಲ.
ನಿತ್ಯ ಹಾಲು ಜೇನು ಬಳಸುವುದರಿಂದ ನೆನಪಿನ ಶಕ್ತಿ ಹಾಗೂ ಸಂಪೂರ್ಣ ಆರೋಗ್ಯ ನಮ್ಮದಾಗುತ್ತದೆ. ನಿತ್ಯ ಗರಿಕೆ ರಸವನ್ನು ಸೇವಿಸುವುದರಿಂದ ಮುಪ್ಪು ಆವರಿಸುವುದಿಲ್ಲ. ಮನೆಯ ವಾತಾವರಣವನ್ನು ಚೆನ್ನಾಗಿರಿಸಲು ಮನೆಯಲ್ಲಿ ಸಮಯಕ್ಕೆ ಸರಿಯಾಗಿ ತಿಳಿದುಕೊಂಡು ಅಗ್ನಿಹೋತ್ರ ಮಾಡುವುದು. ಯಾವಾಗ ನೀರನ್ನು 8 ಪದರ ಬಟ್ಟೆಯಲ್ಲಿ ಸೋಸಿ ಕುಡಿಯುವುದು. ಬರಿಯ ನೆಲದ ಮೇಲೆ ಕೂರಬಾರದು. ಮಲಗುವುದು ಕೂಡ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ತುಂಬ ಹಸಿವೆ ಆದಾಗ ಅಥವಾ ಊಟವಾದ ತಕ್ಷಣ ಶ್ರಮದ ಕೆಲಸ ಅಥವಾ ವ್ಯಾಯಾಮ ಮಾಡಬಾರದು. ಮಲಮೂತ್ರಾದಿಗಳನ್ನು ತಡೆಯಬಾರದು. ಹೊಟ್ಟೆ ಬೀರುವಷ್ಟು ಊಟವು ಆರೋಗ್ಯವನ್ನು ಕೆಡಿಸುತ್ತದೆ. ಊಟ ಮಾಡುವಾಗ ಚಿಂತೆ, ಭಯ, ಆಕ್ರೋಶ, ಖಿನ್ನತೆ, ಆತುರ ಹಾಗೂ ಮೊಬೈಲ್ ಬಳಕೆ ಕೂಡ ಮಾಡಬಾರದು. ಕೈ ಉಗುರುಗಳನ್ನು ಹಲ್ಲಿನಿಂದ ಕಡಿದುಕೊಳ್ಳಬಾರದು. ಬೆತ್ತಲೆಯಾಗಿ ಸ್ನಾನ ಮಾಡಬಾರದು. ಸ್ನಾನದ ನಂತರ ಒದ್ದೆ ಬಟ್ಟೆಯಲ್ಲಿ ಇರಬಾರದು ಮತ್ತು ಮೈಲಿಗೆ ಬಟ್ಟೆಯನ್ನು ಹಾಕಿಕೊಳ್ಳಬಾರದು. ನಿತ್ಯ ಕನಿಷ್ಠ ಅರ್ಧ ಗಂಟೆಯಾದರೂ ಉತ್ತಮ ಪುಸ್ತಕಗಳನ್ನು ಓದುವುದು ಒಳ್ಳೆಯದು. ಶಕ್ತಿ ಅನುಗುಣವಾಗಿ ದಾನ ಧರ್ಮಗಳನ್ನು ಮಾಡಿ ಪುಣ್ಯ ಸಂಚಯ ಮಾಡಿಕೊಳ್ಳುವುದು. ಆರೋಗ್ಯ ಕಾಪಾಡಿಕೊಳ್ಳುವುದೇ ಒಂದು ಕೆಲಸ ಆಗಬಾರದು. ಉತ್ತಮ ಆರೋಗ್ಯ ಹೊಂದುವುದೇ ರಾಷ್ಟ್ರ ಕಾರ್ಯಕ್ಕೆ ಮುಡುಪಾಗಿರಲು. ಇದೇ ಥರ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ನೀವು ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ನನ್ನ ವಿಡಿಯೋ ಬಗ್ಗೆ ಏನನಿಸಿತು ಎಂದು ಕಮೆಂಟ್ ನಲ್ಲಿ ತಿಳಿಸಿ. ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.